ಯಾವುದೇ ಅಪವಾದದ ಕತ್ತಲು ಬಂದರೂ ನಿರಂತರ ಅವುಗಳನ್ನು ನಿವಾರಿಸಿದ ಬೆಳಕಾಗಿ ಜಗತ್ತಿಗೆ ತನ್ನ ಶಕ್ತಿಯನ್ನ ಮತ್ತೆ ಮತ್ತೆ ಸಾದರಪಡಿಸುತ್ತಿರುವ ಶ್ರೀ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಈಗ ಅಣ್ಣಪ್ಪನ ಎದುರಿಗೆ ಶ್ರೀ ಮಂಜುನಾಥನ ಸನ್ನಿಧಿಗೆ ಭಕ್ತಿ ಜ್ಯೋತಿಗಳನ್ನು ಬೆಳಗಿಸುವ ಸಮಯ ಸನ್ನಿಹವಾಗಿದೆ. ನಾಡಿನ ಪ್ರಸಿದ್ಧ ತೀರ್ಥಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ಸಂಭ್ರಮಕ್ಕೆ ದಿನಗಣನೆ ಆರಂಭವಾಗಿದೆ. ನವೆಂಬರ್ 15ರಿಂದ ನವೆಂಬರ್ 16ರವರೆಗೆ ಲಕ್ಷ ದೀಪೋತ್ಸವ ನಡೆಯಲಿದ್ದು ಸಕಲ ತಯಾರಿಗಳು ಆರಂಭವಾಗಿದೆ. ಕಾರ್ತೀಕ ಮಾಸದಲ್ಲಿ ನಡೆಯುವ ದೀಪೋತ್ಸವ ಪ್ರತಿ ವರ್ಷ ಧರ್ಮಸ್ಥಳದಲ್ಲಿ ಲಕ್ಷಾಂತರ ಭಕ್ತರ ಸಮಾಗಮದೊಂದಿಗೆ ನಡೆಯುತ್ತಿದ್ದು ಈ ಬಾರಿಯೂ ಅದ್ದೂರಿ ಕಾರ್ಯಕ್ರಮಗಳಿಗಾಗಿ ರೂಪುರೇಷೆ ಸಿದ್ಧವಾಗಿದೆ. ನವೆಂಬರ್ 18ರಂದು ಸಂಜೆ 93ನೇ ವರ್ಷದ ಸರ್ವಧರ್ಮ ಸಮ್ಮೇಳನ ಧರ್ಮಸ್ಥಳದಲ್ಲಿ ನಡೆಯಲಿದೆ. ಈ ಅಧಿವೇಶನವನ್ನು ಕೇಂದ್ರ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವ ಡಾ ಎಂಬಿ ಪಾಟೀಲ್ ಉದ್ಘಾಟನೆ ನಡೆಸಲಿದ್ದಾರೆ. ನವೆಂಬರ್ 19ರಂದು ಸಂಜೆ 5 ಗಂಟೆಗೆ ಸಾಹಿತ್ಯ ಸಮ್ಮೇಳನದ 93ನೇ ಅಧಿವೇಶನ ನಡೆಯಲಿದೆ. ಸಾಹಿತ್ಯ ಸಮ್ಮೇಳನವನ್ನು ಹಿರಿಯ ಸಾಹಿತಿ ಮತ್ತು ಅಂಕಣಗಾರ ಪ್ರೊಫೆಸರ್ ಪ್ರೇಮಶೇಖರ್ ಉದ್ಘಾಟನೆ ನಡೆಸಲಿದ್ದಾರೆ. ಲಕ್ಷ ದೀಪೋತ್ಸವ ಸಂಭ್ರಮಕ್ಕೆ ನಾಡಿನೆಲ್ಲೆಡೆಯಿಂದ ಲಕ್ಷಕ್ಕೂ ಅಧಿಕ ಭಕ್ತಾದಿಗಳು ಆಗಮಿಸಲಿದ್ದಾರೆ. ನವೆಂಬರ್ 20ರ ಬೆಳಗಿನ ಜಾವ ಲಕ್ಷ ದೀಪೋತ್ಸವ ಸಂಪನ್ನಗೊಳ್ಳುತ್ತದೆ. ರಾಜ್ಯದ ನಾನಾ ಭಾಗಗಳಿಂದ ಚೆಂಡೆ, ಕೊಂಬು, ಕಹಳೆ, ಬಾಲಗ, ನಾಗಸ್ವರ ಕಲಾವಿದರು ರಾತ್ರಿಯಿಡೀ ಕಲಾ ಸೇವೆ ನೀಡಲಿದ್ದಾರೆ. ರಾಜ್ಯದ ನಾನಾ ಕಡೆಯಿಂದ ಧರ್ಮಸ್ಥಳಕ್ಕೆ ಕೆಎಸ್ಆರ್ಟಿಸಿ ವಿಶೇಷ ಬಸ್ ಸೇವೆ ಕಲ್ಪಿಸಲಿದೆ.